ಎಷ್ಟು ಕ್ಷಣಗಳಿವೆ, ಅನಂತ ಕ್ಷಣಗಳಿವೆ. ಆದರೆ ಅದಕ್ಕಿಂತ ಹೆಚ್ಚು ಅನಂತ ಯಾರು ಅಂದರೆ ಜೀವರು. ಅಂತಹ ಅನಂತಾನಂತ ಜೀವರಿದ್ದಾರೆ. ಒಬ್ಬೊಬ್ಬರಿಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಕ್ರಿಯೆಗಳಿವೆ. ಅದೆಲ್ಲವನ್ನು ಒಬ್ಬ ದೇವರು ತಾನು ಒಬ್ಬೊಬ್ಬ ಜೀವರಲ್ಲೇ ಅಂತರ್ಯಾಮಿಯಾಗಿ ಮಾಡಿಸ್ತಾನೆ. ಅಂದರೆ ಭಗವಂತನ ಒಬ್ಬ ಜೀವನೊಳಗೆ ಇದ್ದು ಮಾಡಿಸುವ ಕ್ರಿಯೆಗಳು ಅನಂತವಾಯಿತು. ಅಂತಹ ಅನಂತ ಅನಂತ ಕ್ರಿಯೆಗಳು, ಅನಂತ ಗುಣಗಳು, ಒಂದೊಂದು ಗುಣವೂ ಅನಂತ ಅಪಾರ. ಅನಂತ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ, ಅನಂತ ಕಾಲದಲ್ಲಿ ವ್ಯಾಪ್ತನಾಗಿದ್ದಾನೆ. ಅನಂತ ಕರ್ಮಗಳನ್ನು ಮಾಡಿಸುವುದು ಮಾತ್ರ ಪರಮಾತ್ಮ ಅಲ್ಲ, ಮಾಡಿದ ಅನಂತ ಕರ್ಮಗಳಿಗೆ ಫಲವನ್ನು ಕೊಡುವವನು ಕೂಡ ಭಗವಂತ. ಅಂತಹ ಅದ್ಭುತವಾದ ಆನಂತ್ಯವನ್ನು ಪಡೆದ ಅನಂತ ಕರ್ಮಗಳಿಗೆ ಫಲವನ್ನು ಕೊಡುವಂತಹ ಸ್ವಾಮಿ. ಎಷ್ಟೆಷ್ಟೋ ಜನ್ಮಗಳಲ್ಲಿ ನಾವು ಕರ್ಮಗಳನ್ನು ಮಾಡಿರ್ತೇವೆ. ಮಾಡಿದಂತಹ ಕರ್ಮಗಳು ಏನು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಮಾಡಿದ ಸೇವೆಗಳಿಗೆ ಸೇವಾಕರ್ತೃಗಳು ರಸೀಟ್ ತೋರಿಸಿ ಫಲವನ್ನು ತೆಗೆದುಕೊಳ್ತಾರೆ. ಬಹಳ ಸುಲಭ. ಆದರೆ ಒಂದು ಜನ್ಮದ್ದಲ್ಲ, ಎರಡು ಜನ್ಮದ್ದಲ್ಲ, ಎಷ್ಟೆಷ್ಟೋ ಜನ್ಮಗಳ ಹಿಂದೆ ನಾವು ಮಾಡಿದ ಪುಣ್ಯದ ಫಲವನ್ನು ಇವತ್ತು ಅನುಭವಿಸ್ತಾ ಇರ್ತೇವೆ. ಹೊರಗೆ ಬೇಕಾದಷ್ಟು ಶಬ್ದ ಇದೆ, ಏನೂ ಶಬ್ದವಿಲ್ಲದಂತೆ ಶಾಂತವಾಗಿ ದೇವರ ಮಹಿಮೆಯನ್ನು ಇಲ್ಲಿ ಒಳಗೆ ಕುಳಿತು ನೀವೆಲ್ಲ ಕೇಳ್ತಾ ಇದ್ದೀರಿ. ಇದು ಯಾವ ಜನ್ಮದ ಪುಣ್ಯವೋ? ಬಾಗಿಲೊಳಗೆ ಬರುವಾಗ ರಾಮ 18 ಜನ್ಮಗಳ ಹಿಂದೆ ನಾನೊಬ್ಬ ಬ್ರಾಹ್ಮಣನಿಗೆ ತಂಪಾದ ಪಾನೀಯ ಕೊಟ್ಟು ಒಳ್ಳೆ ಬಿಸಿಲಿನಲ್ಲಿ ಒಳಗೆ ಕರೆದು ಆತಿಥ್ಯ ಮಾಡಿದ್ದೆ. ಆ ಪುಣ್ಯದ ರಸೀಟ್ ಹೀಗಿದೆ, ಸ್ವಲ್ಪ AC ಹಾಲಲ್ಲಿ ನನಗೆ ಬಿಡ್ತೀಯಾ ಅಂತ ಯಾರಾದರೂ ಕೇಳಿ ಒಳಗೆ ಬಂದಿದ್ದೀರಾ? ಯಾರು ಕೇಳ್ತೇವೆ? ಯಾರಿಗೆ ಗೊತ್ತು? ಎಲ್ಲರೂ ಇನೋಸೆಂಟ್. ಏನು ಮಾಡಿದ್ದೇವೆ, ಏನು ಮಾಡಿಲ್ಲ ಗೊತ್ತಿಲ್ಲ. ಕೈ ಎತ್ತಿ ನಿಂತಿದ್ದೇವೆ ದೇವರ ಹತ್ರ ಅಷ್ಟೇ. ಯಾವುದಕ್ಕೂ ಪ್ರೂಫ್ ಇಲ್ಲ. ಪುಣ್ಯ ಮಾಡಿದ್ದಕ್ಕೂ ಪ್ರೂಫ್ ಇಲ್ಲ, ಪಾಪ ಮಾಡಿದ್ದಕ್ಕೂ ಪ್ರೂಫ್ ಇಲ್ಲ. ಆದರೆ ಭಗವಂತ ಮಾತ್ರ ಏನು ಗೊತ್ತಿಲ್ಲ, ನಾನು ಏನು ಮಾಡಿದರೂ ನಡೆಯುತ್ತೆ, ಇವರನ್ನೆಲ್ಲರನ್ನೂ ನರಕದಲ್ಲಿ ಹಾಕಿ ಸತಾಯಿಸೋಣ ಅಂತೇನಾದರೂ ದೇವರು ಸಂಕಲ್ಪ ಮಾಡಿದರೆ ಯಾರೂ ಅವನಿಗೆ ಪ್ರತಿ ಮಾಡುವವರಿಲ್ಲ, ಎದುರು ಮಾತನಾಡುವವರಿಲ್ಲ, ಶಕ್ತಿಯೇ ಇಲ್ಲ. ಅನಂತ ಶಕ್ತಿ ಪರಮಾತ್ಮ. ಆದರೆ ಒಂದು ದಿನವೂ ಹಾಗೆ ಮಾಡುವುದಿಲ್ಲ ಭಗವಂತ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಏನೆಲ್ಲ ಫಲ ಕೊಡಬೇಕು, ಜನ್ಮಾಂತರದಲ್ಲಿ ಮಾಡಿದ ಅನ್ನದಾನ ಇರಬಹುದು, ವಸ್ತ್ರದಾನ ಇರಬಹುದು, ಇನ್ನನೇಕ ಪರೋಪಕಾರ ಸೇವೆ ಶುಶ್ರೂಷೆ ಇರಬಹುದು, ಅವುಗಳ ಫಲವಾಗಿ ಕಾಲ ಕಾಲಕ್ಕೆ ಅನ್ನ, ಆಹಾರ, ವಸ್ತ್ರ, ನೀರು, ಗಾಳಿ, ಬೆಳಕು, ಪ್ರೀತಿ, ವಿಶ್ವಾಸ, ಅಧಿಕಾರ, ಐಶ್ವರ್ಯ, ನಾನಾ ವಿಧವಾದಂತಹ ಸೌಭಾಗ್ಯಗಳನ್ನು ಪರಮಾತ್ಮ ಕಾಲ ಕಾಲಕ್ಕೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಎಂದರೆ ಆ ಭಗವಂತನ ಅನಂತವಾದ ಜ್ಞಾನ ಒಂದು ಕಡೆಗಿದೆ, ಎಲ್ಲ ಕರ್ಮಗಳ ಜ್ಞಾನ ಉಂಟು, ಜೊತೆಗೆ ಅನಂತವಾದ ಕಾರುಣ್ಯ ಇನ್ನೊಂದು ಕಡೆಗಿದೆ. ಅನಂತ ಕರ್ಮಗಳು ಗೊತ್ತು, ಅನಂತ ಜೀವರ ಗೊತ್ತು, ಯಾರಿಗೆ ಏನು ಫಲ ಕೊಡಬೇಕು ಅನ್ನೋದು ಗೊತ್ತು. ಇದೆಲ್ಲದರ ಮೇಲೆ ಕಾರುಣ್ಯ ಇದೆ. ಅದಕ್ಕಾಗಿ ಪ್ರೀತಿಯಿಂದ, ದಯೆಯಿಂದ ಆ ಕಾಲಕ್ಕೆ ಆ ಫಲಗಳನ್ನು ಕೊಡ್ತಾನೆ ಎನ್ನುವುದಕ್ಕೆ ನಾವು ನೀವು ಎಲ್ಲ ಬದುಕಿದ್ದೇವೆ, ಸುಖವಾಗಿದ್ದೇವೆ, ಸಾಧನೆಯನ್ನು ಮಾಡ್ತೇವೆ. ಮೋಕ್ಷವನ್ನು ಹೊಂದುವವರೆಗೂ, ಹೊಂದಿದ ಮೇಲೂ ಅನಂತ ಕಾಲದವರೆಗೆ ದೇವರ ಕಾರುಣ್ಯ ಬೇಕು.